ಸೊ ನೆಕ್ಸ್ಟ್ ಆಪ್ಷನ್ ಬಂದು ಇಲ್ಲಿ ರಿಮೂವ್ ಬ್ಯಾಕ್ ಗ್ರೌಂಡ್ ಅಂತ ಇದೆ. ಸೊ ಈ ಎಫೆಕ್ಟ್ ಬಂದು ಬೇಸಿಕಲಿ ನಿಮ್ಮ ವಿಡಿಯೋದಲ್ಲಿ ಬ್ಯಾಕ್ ಗ್ರೌಂಡೇ ಚೇಂಜ್ ಮಾಡುತ್ತೆ. ಲೈಕ್ ನಿಮ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಫಸ್ಟ್ ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ರಿಮೂವ್ ಬ್ಯಾಕ್ ಗ್ರೌಂಡ್ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮ್ಮ ವಿಡಿಯೋ ಬ್ಯಾಕ್ ಗ್ರೌಂಡೇ ಕಂಪ್ಲೀಟ್ಲಿ ರಿಮೂವ್ ಆಗುತ್ತೆ. ಇದರಲ್ಲೂ ಕೂಡ ಕಸ್ಟಮ್ ರಿಮೂವ್ ಇದೆ. ಲೈಕ್ ಸರ್ಟನ್ ಪಾರ್ಟ್ ಮಾತ್ರ ರಿಮೂವ್ ಮಾಡಬೇಕು ಅಂದ್ರೆ ಅದು ಕೂಡ ಮಾಡುತ್ತೆ. ಲೈಕ್ ಹೇಗೆ ನಾವು ಫೋಟೋಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾದ್ರು ಅನ್ವಾಂಟೆಡ್ ಪಾರ್ಟ್ ಇವು ರಿಮೂವ್ ಮಾಡಬೇಕು ಅಂದ್ರೆ ಟೂಲ್ಸ್ ಎಲ್ಲ ಬರ್ತಿತ್ತಲ್ಲ, AI ಟೂಲ್ಸ್, ಇದರಲ್ಲಿ ನೀವು ವಿಡಿಯೋ ಮೇಲೆ ನೀವು ಕಸ್ಟಮ್ ಆಗಿ ರಿಮೂವ್ ಮಾಡಬಹುದು ಸರ್ಟನ್ ಪಾರ್ಟ್. ಆ ಥರ ಆಪ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ. ಇನ್ನು ಹಾಗೆ ಆಟೋ ರಿಮೂವ್ ಅಂದ್ರೆ ಕಂಪ್ಲೀಟ್ ಬ್ಯಾಕ್ ಗ್ರೌಂಡೇ ರಿಮೂವ್ ಮಾಡ್ತಾರೆ. ಲೈಕ್ ಜಸ್ಟ್ ನೀವು ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಅದು ಆಟೋಮ್ಯಾಟಿಕ್ ಆಗಿ ಕಂಪ್ಲೀಟ್ ಬ್ಯಾಕ್ ಗ್ರೌಂಡೇ ರಿಮೂವ್ ಮಾಡುತ್ತೆ. ಇದರಲ್ಲಿ ನೀವು ಸ್ಟ್ರೋಕ್ ಅಂತ ಆಪ್ಷನ್ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ತರ ಎಫೆಕ್ಟ್ಸ್ ಎಲ್ಲ ನಿಮಗೆ ಸಜೆಸ್ಟ್ ಕೊಡುತ್ತೆ. ಅದರ ಮೇಲೆ ಟ್ಯಾಪ್ ಮಾಡಿದ್ರೆ ಅಪ್ಲೈ ಆಗ್ತದೆ. ಸೊ ಬೇಸಿಕ್ಲಿ ಈ ತರ ಕಾಣ್ತದೆ. ಹಾಗೆ ನೀವು ಈ ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡಿ ಬೇರೆ ಬ್ಯಾಕ್ ಗ್ರೌಂಡ್ ಹಾಕ್ಬೇಕು ಅಂದ್ರೆ ಅದು ಕೂಡ ಮಾಡ್ಬೋದು. ಸೊ ಈಗ ಬಂದು ಇದರದ್ದು ಬ್ಯಾಕ್ ಗ್ರೌಂಡ್ ನ ನೀವು ರಿಮೂವ್ ಮಾಡಿ. ಸೊ ಈ ತರ ಆಟೋ ರಿಮೂವ್ ನ ಸೆಲೆಕ್ಟ್ ಮಾಡ್ಕೊಂಡು ನೀವು ರಿಮೂವ್ ಮಾಡ್ಕೊಡಿ. ಅದೇ ಆಟೋಮೆಟಿಕ್ ಆಗಲಿ ರಿಮೂವ್ ಆಗ್ತದೆ ಬ್ಯಾಕ್ ಗ್ರೌಂಡ್. ಜಸ್ಟ್ 1 minute. ಸೊ ಈ ಆಪ್ಷನ್ ಇಂದ ರಿಮೂವ್ BG ಆಪ್ಷನ್ ಇಂದ ಬೇಸಿಕಲಿ ನೀವು ನಿಮ್ಮ ವಿಡಿಯೋಸ್ ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡಬಹುದು. ಹಾಗೆ ಇಲ್ಲಿ ಕ್ರೋಮಾ ಕೀ ಅಂತ ಆಪ್ಷನ್ ಬರುತ್ತೆ. ಇದರಲ್ಲಿ ಬೇಸಿಕಲಿ ನೀವು ಗ್ರೀನ್ ಸ್ಕ್ರೀನ್ ಅಲ್ಲಿ ನೀವು ವಿಡಿಯೋಸ್ ಏನಾದ್ರು ಮಾಡ್ತೀರಾ ಅಂದ್ರೆ, ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ಗ್ರೀನ್ ಸ್ಕ್ರೀನ್ ಏನಾದ್ರು ಹಾಕೊಂಡು ವಿಡಿಯೋಸ್ ಮಾಡ್ತೀರಾ ಅಂದ್ರೆ, ಸೊ ಈ ಕ್ರೋಮಾ ಕೀ ಬೇಸಿಕಲಿ ಯೂಸ್ ಆಗುತ್ತೆ. ಸೊ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಮಾತ್ರ ಇದು ಯುಟಿಲೈಸ್ ಆಗುತ್ತೆ. ಸೊ ಹಾಗೆ ಇಲ್ಲಿ ನಿಮಗೆ ಸೌಂಡ್ ಆಪ್ಷನ್ ಇದೆ. ಸೌಂಡ್ ಆಪ್ಷನ್ ಬೇಸಿಕಲಿ ಸೌಂಡ್ ನೀವು ಜಾಸ್ತಿ ಮತ್ತು ಕಮ್ಮಿ ಮಾಡ್ಕೋಬಹುದು, ಮ್ಯೂಟ್ ಮಾಡ್ಕೋಬಹುದು, ಆ ಥರ ಇದೆ. ಹಾಗೆ ಇಲ್ಲಿ ತುಂಬಾ ಲೌಡ್ ಆಗಿದೆ ಅಂದ್ರೆ ಸೌಂಡ್, ನಿಮ್ಮ ಬ್ಯಾಕ್ ಗ್ರೌಂಡ್ ಮತ್ತು ವಿಡಿಯೋ ಸೌಂಡ್ ತುಂಬಾನೇ ಲೌಡ್ ಆಗಿದೆ ಅಂದ್ರೆ ಅಲ್ಲಿ ನಿಮಗೆ ಲೌಡ್ನೆಸ್ ಅಡ್ಜಸ್ಟ್ಮೆಂಟ್ ಅಂತ ಇದೆ. ಸೊ ಈ ಆಪ್ಷನ್ ಜಸ್ಟ್ ಸಿಂಪ್ಲಿ ನೀವು ಅಪ್ಲೈ ಮಾಡಿದ್ರೆ ಸೊ ಎಲ್ಲೆಲ್ಲಿ ನಿಮ್ಮ ವಿಡಿಯೋಲಿ ಲೌಡ್ನೆಸ್ ಪಾರ್ಟ್ ಇದೆ ಅದನ್ನ ಸ್ವಲ್ಪ ರೆಡ್ಯೂಸ್ ಮಾಡುತ್ತೆ. ಹಾಗೆ ಇಲ್ಲಿ ಟ್ರಾನ್ಸ್ಫಾರ್ಮ್ ಅಂತ ಆಪ್ಷನ್ ಇದೆಯಲ್ಲ, ಇದಂತೂ ತುಂಬಾನೇ ಯೂಸ್ಫುಲ್ ಇದೆ ಈ ಆಪ್ಷನ್ಸ್. ಸೊ ಈ ಆಪ್ಷನ್ಸ್ ಬೇಸಿಕಲಿ ನೀವು ನಿಮ್ಮ ವಿಡಿಯೋಸ್ನ ರೊಟೇಟ್ ಮಾಡ್ಬೋದು. ಸೊ ಈ ತರ ರೊಟೇಟ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ಮಿರರ್ ಆಪ್ಷನ್ ಅಂತ ಈ ತರ ಮಿರರ್ ಆಪ್ಷನ್ ಬರುತ್ತೆ. ಹಾಗೆ ಈ ರೀಸೈಜ್ ಆಪ್ಷನ್ ಇದೆಯಲ್ಲ, ಇದಂತೂ ತುಂಬಾನೇ ಯೂಸ್ಫುಲ್. ಸೊ ಈ ಆಪ್ಷನ್ ಇಂದ ನೀವು ನಿಮ್ಮ ವಿಡಿಯೋಸ್ನ ಕ್ರಾಪ್ ಮಾಡ್ಬೋದು. ಸೊ ನೋಡ್ಬೋದು ಬೇಸಿಕ್ಲಿ ಇದರಲ್ಲಿ ಕಸ್ಟಮ್ ಆಪ್ಷನ್ ಇರುತ್ತಲ್ಲ, ಅಲ್ಲಿಂದ ಈ ತರ ಕ್ರಾಪ್ ಮಾಡ್ಕೊ ಎಷ್ಟು ಈಸಿ ಆಗಿದೆ ಅರ್ಥ. ಸೊ ಈ ಆಪ್ಷನ್ ಅನ್ನು ತುಂಬಾನೇ ಯೂಸ್ ಮಾಡ್ತೀನಿ ಅನ್ವಾಂಟೆಡ್ ಪಾರ್ಟ್ಸ್ನ ಜಸ್ಟ್ ಸಿಂಪ್ಲಿ ರಿಮೂವ್ ಮಾಡೋಕ್ಕೆ. ಸೊ ಈ ತರ ಕ್ರಾಪ್ ಮಾಡ ಬರೀ ಆ ಪಾರ್ಟ್ ಮಾತ್ರ ಬೀಸಬೇಕು. ಹಾಗೆ ಅಲ್ಲಿ ಪ್ರೀಸೆಟ್ ಆಪ್ಷನ್ಸ್ ಇರುತ್ತಲ್ಲ, ಲೈಕ್ ನಿಮಗೆ 9:16 ಇದೆ, 16:9 ಇದೆ. ಸೊ ಈ ಆಪ್ಷನ್ಸ್ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ರೆ ಲೈಕ್ ನಿಮಗೆ ಸರ್ಟನ್ ರೇಷಿಯೋ ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಈ ಆಪ್ಷನ್ಸ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಕ್ರಾಪ್ ಮಾಡಬಹುದು. ಬಟ್ ನಿಮಗೆ ಸರ್ಟನ್ ಪಾರ್ಟ್ ಮಾತ್ರ ಮೂವ್ ಆಗಬೇಕು ಅಂತ ಇರುತ್ತಲ್ಲ, ಅಷ್ಟರಲ್ಲೇ ಆ ಪಾರ್ಟ್ಸ್ ಮಾತ್ರ ಬೇಕು ಅಂತ ಇರುತ್ತಲ್ಲ, ಸೊ ಅಲ್ಲಿ ನಿಮಗೆ ಇಲ್ಲಿ ಕಸ್ಟಮ್ ಆಪ್ಷನ್ ತುಂಬಾನೇ ಯೂಸ್. ಸೊ ನೆಕ್ಸ್ಟ್ ಬಂದು ಸಿಮಿಲರ್ಲಿ ಆಟೋ ಫ್ರೇಮ್ ತರ ಇದು ಕೂಡ ನೀವು ಜಸ್ಟ್ ಆಟೋ ಫ್ರೇಮ್ ನನಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ಥರ ಇದು ಅಪ್ಲೈ ಆಗುತ್ತೆ ಅಂತ. ಸೊ ಈಗ 9:16 ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡಿದ್ದೀನಿ ಆಟೋ ಫ್ರೇಮ್. ಸೊ ನಮ್ಮ ವಿಡಿಯೋ ಮೇಲೆ ಇದು ಹೇಗೆ ಇದಾಗುತ್ತೆ ಅಂತ ತೋರಿಸ್ತೀನಿ. ಸೊ ಈಗ ಆಟೋ ಫ್ರೇಮ್ನ ಅಪ್ಲೈ ಮಾಡಿ. ಸೊ 9:16 ಸೆಲೆಕ್ಟ್ ಮಾಡಿದ್ನಲ್ಲ, ಅಷ್ಟು ಮಾತ್ರ ಆ ಪಾರ್ಟ್ ಮಾತ್ರ ಕಟ್ ಮಾಡಿಬಿಟ್ಟು ಅದಕ್ಕೆ ಕೊಡುತ್ತೆ ಆಟೋ ಫ್ರೇಮ್ ಆಪ್ಷನ್. ಸೊ ಬೇಸಿಕಲಿ ಕಟ್ ಮಾಡಿಕೊಡುತ್ತೆ ಈ ಆಟೋ ಫ್ರೇಮ್. ಅದೇ ರೀತಿ ನಿಮಗೆ ಇಲ್ಲಿ 16:9 ರೇಷಿಯೋನು ಸಿಗುತ್ತೆ, 1:1 ರೇಷಿಯೋ ಇದೆ, ಸುಮಾರು ರೇಷಿಯೋಸ್ ಇದೆ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಬಂದು ಅಡ್ಜಸ್ಟ್ಮೆಂಟ್. ಸೊ ಇದು ಅಡ್ಜಸ್ಟ್ಮೆಂಟ್ ಮತ್ತು ಫಿಲ್ಟರ್ ಆಪ್ಷನ್ ನಿಮಗೆ ನಮ್ಮ ಫಸ್ಟ್ ವಿಡಿಯೋದಲ್ಲೇ ಕವರ್ ಮಾಡಿದ್ದೀನಿ, ಅದನ್ನ ಚೆಕ್ಔಟ್ ಮಾಡಿ ನೋಡ್ಬೋದು. ಸೊ ಬೇಸಿಕಲಿ ಅಡ್ಜಸ್ಟ್ಮೆಂಟ್ ಮತ್ತು ಫಿಲ್ಟರ್ ಆಪ್ಷನ್ ಇಂದ ನಿಮ್ಮ ವಿಡಿಯೋ ಟೋನ್ ನ ಚೇಂಜ್ ಮಾಡ್ಬೋದು. ಲೈಕ್ ಅದನ್ನ ಕಲರ್ ಕ್ರಿಯೇಟ್ ಮಾಡ್ಬೋದು, ಲೈಕ್ ಬ್ರೈಟ್ನೆಸ್ ಕೊಡ್ಬೋದು, ಶಾರ್ಪ್ನೆಸ್ ಕೊಡ್ಬೋದು, ಆ ಥರ ಆಪ್ಷನ್ಸ್ ಇರುತ್ತೆ. ಲೈಕ್ ಮೇಲ್ಗಡೆಯಿಂದ ಜಸ್ಟ್ ಸಿಂಪ್ಲಿ ನಿಮಗೆ ಇಂಟ್ರೊಡ್ಯೂಸ್ ತೋರಿಸ್ತೀನಿ ಹೇಗೆ ಇರುತ್ತೆ ಅಂತ. ಲೈಕ್ ಅಡ್ಜಸ್ಟ್ಮೆಂಟ್ ಆಪ್ಷನ್ ಅಲ್ಲಿ ನಿಮ್ಮ ವಿಡಿಯೋಗೆ ಬ್ರೈಟ್ನೆಸ್ ಎಫೆಕ್ಟ್ ನ ಪಡ್ಕೋಬಹುದು. ಸೊ ಈ ತರ ನಿಮ್ಮ ವಿಡಿಯೋಸ್ಗೆ ಎಫೆಕ್ಟ್ ನ ಕೊಟ್ಕೋಬಹುದು, ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಫಿಲ್ಟರ್ ಆಪ್ಷನ್ಸ್ ಇರುತ್ತೆ, ಇದೆಲ್ಲ ಒಂಥರ ಪ್ರೀಸೆಟ್ ತರ ಒಂದು ಫಿಲ್ಟರ್ ಆಪ್ಷನ್ಸ್ ಅಲ್ಲಿ ನಿಮಗೆ ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡಿ ತೋರಿಸ್ಬಿಡ್ತೀನಿ ಹೇಗೆ ಅಂತ ಶೋ ಆಗುತ್ತೆ ಅಂತ. ಸೊ ಇದು ಬೀಚಲ್ಲಿ ಇದೆಯಲ್ಲ, ಸೊ ಮೂವಿ ಎಫೆಕ್ಟ್ ನ ಯಾವ್ದಾದ್ರು ಹಾಕೋದು ಯಾವ ತರ ಔಟ್ಪುಟ್ ಬರುತ್ತೆ ಅಂತ. ಪ್ರೆಸ್ ಅಂಡ್ ಹೋಲ್ಡ್ ಟು ಸಿ ಒರಿಜಿನಲ್ ವರ್ಷನ್. ಓಕೆ,
ಸೊ ನೋಡಿ ಇದು ಬೀಚ್ ಎಫೆಕ್ಟ್ ಅಪ್ಲೈ ಆಗಿದೆ. ಸೊ ಬೀಚ್ ಎಫೆಕ್ಟ್ ಅಂದರೆ ಇಲ್ಲಿ ಒಂದೇ ಅಂತ ಎಫೆಕ್ಟ್ ಇತ್ತು, ಅದು ಅಪ್ಲೈ ಮಾಡಿತ್ತು. ಸೊ ಲಾಂಗ್ ಪ್ರೆಸ್ ಮಾಡಿದರೆ ನಮ್ಮ ಒರಿಜಿನಲ್ ಎಫೆಕ್ಟ್ ಯಾವುದಿತ್ತು, ಅದು ಒರಿಜಿನಲ್ ವಿಡಿಯೋ ಯಾವ ಥರ ಇತ್ತು ಅದು ಶೋ ಆಗುತ್ತೆ. ಸೊ ಅದು ಬಿಟ್ಟರೆ ನಿಮಗೆ ಈ ಎಫೆಕ್ಟ್ ಥರ ಅಪ್ಲೈ ಆಗುತ್ತೆ. ಸೊ ಇದಿರಲಿ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಈಗ. ಸೊ ನೋಡ್ಬೋದು ಈ ಎಫೆಕ್ಟ್ ಇದಕ್ಕೂ ಡಿಫ್ರೆನ್ಸ್ ನಿಮ್ಗೆ ಇಲ್ಲೇ ಕಾಣ್ಬೋದು. ಆ್ಯಕ್ಚುಲಿ ಇಲ್ಲಿಂದನೇ ಸ್ಟಾರ್ಟ್ ಮಾಡೋ ವಿಡಿಯೋನ ಲೈಕ್ ಈ ಥರ. ಸೊ ಈ ಥರ ರಿಮೂವ್ ಮಾಡಿಬಿಡೋದು. ಓಕೆ, ನೆಕ್ಸ್ಟ್ ಎಫೆಕ್ಟ್. ಸೊ ಅಡ್ಜಸ್ಟ್ಮೆಂಟ್ ಬಂದು ಫಿಲ್ಟರಿಂದ ನೀವು ಎಫೆಕ್ಟ್ಸ್ನ ಅಪ್ಲೈ ಮಾಡ್ಕೊಂಡು ನಿಮ್ಮ ವಿಡಿಯೋ ಕ್ವಾಲಿಟಿನ ಎನ್ಹ್ಯಾನ್ಸ್ ಮಾಡ್ಬೋದು.